ಕೆಬಿ ನ್ಯೂಸ್ಗೆ ಸ್ವಾಗತ. ಸುರಕ್ಷಿತ ಹಾಗೂ ಆರೋಗ್ಯಕರ ನಗರಗಳ ನಿರ್ಮಾಣದಲ್ಲಿ ಮಹತ್ವದ ಸೇವೆ ಸಲ್ಲಿಸುತ್ತಿರುವ ನೈರ್ಮಲ್ಯ ಸಿಬ್ಬಂದಿ ಮತ್ತು ತ್ಯಾಜ್ಯ ಸಂಗ್ರಹಕಾರರಿಗೆ ಅಂಕಾಪುರ ಪುರಸಭೆಯಲ್ಲಿ ನಮಸ್ತೆ ದಿನಾಚರಣಾ ಅಂಗವಾಗಿ ಸನ್ಮಾನಿಸಲಾಯಿತು. ಈ ಸಂದರ್ಭದಲ್ಲಿ ನೈರ್ಮಲ್ಯ ಸಿಬ್ಬಂದಿಯವರಿಗೆ ಆರೋಗ್ಯ ಕಿಟ್ ವಿತರಿಸಲಾಯಿತು. ಇದೇ ವೇಳೆಯಲ್ಲಿ ಮಮತಾ ಶಿವಪ್ಪ ಮಾಗಿ, ಆಂಜನೇಯಪ್ಪ ಭೀಮಪ್ಪ ಗುಡಿಗೇರಿ, ಆಯುಬ್ ಖಾನ್ ಎಂಎಂ ಪಠಾಣ್, ರಾಜೇಂದ್ರ ಸಿಂಗ್, ರಾಜಶೇಖರ್, ರಮೇಶ್ ಪಾಂಡಪ್ಪ, ಕೆಬಿ ನ್ಯೂಸ್ನ ಸಂಸ್ಥಾಪಕ ನಿರ್ದೇಶಕರಾದ ಬಸವರಾಜ್ ಇವ್ರಿಗೆಲ್ಲ ಸೈಟ್ ಕೊಡ್ಬೇಕಂತೇಳಿ ಸರ್ಕಾರ ಅದೇ ಯಾರ್ಯಾರು ಮಾಡಿದ್ರು ಸೈಟ್ ಕೊಡ್ಬೇಕಂತೀವಿ. G+1 ಬೇಡ ಅಂತ ಹೇಳಿದ್ರು ಸರ್ಕಾರದಿಂದ. G+1 ಏನು ಹೇಳ್ತಾರೆ ಅದನ್ನ ಸಾರಿಗೋಸ್ಕರ ಮಾಡಿದ್ರೆ ನಮ್ಮ ಕಾರ್ಮಿಕರು ಸಾಯೋರಿಗೆ 40 ವರ್ಷ ಸೇವೆ ಮಾಡೋರು ನಮ್ಮದು ಚಿಂತೆ ಆಗಿರುವಂತಹ ಸಂದರ್ಭಗಳಲ್ಲಿ ಒದಗಿಸುವಂತಹ ಮತ್ತು ಭದ್ರತಾ ಯೋಜನೆ ಕುರಿತು ಕಾರ್ಯಕ್ರಮಗಳನ್ನು ಮಾಹಿತಿ ನೀಡುವಂತಹ ಕಾರ್ಯಕ್ರಮವನ್ನು ತಿಳಿಸುವುದಕ್ಕೋಸ್ಕರ ಹಮ್ಮಿಕೊಳ್ಳುವುದಕ್ಕೋಸ್ಕರ ಮತ್ತು ಇತರೆ ಸಾಮಾಜಿಕ ಭದ್ರತೆ ಕಾರ್ಯಕ್ರಮದ ಜೊತೆಗೆ ಪಿಪಿಗಳನ್ನು ಒದಗಿಸುವಂಥ ಕಾರ್ಯಕ್ರಮ ಹಮ್ಮಿಕೊಳ್ಳುವ ನಿರ್ದೇಶನವನ್ನು ನಮಸ್ತೆ ಯೋಜನೆ ಅಡಿಯಲ್ಲಿ ತಮಗೆಲ್ಲ ಏನೆಲ್ಲ ಕರೆಸಿದೆ ಬಂದಿದೆ. ತಮ್ಮೆಲ್ಲರೂ ಕೂಡ ಈ ಕಾರ್ಯಕ್ರಮ ಶುಭವಾಗಲಿ ಮತ್ತು ವೇದಿಕೆ ಮೇಲೆ ಕುಳಿತಿರ್ತಕ್ಕಂಥ ಎಲ್ಲ ಗಣ್ಯರನ್ನು ಮನದಲ್ಲಿ ಸ್ಮರಿಸುತ್ತಾ ಮೊದಲು ಒಂದು ಕಾಲಿತ್ತು ಹೆಣ್ಣು ಕಾಲಿತ್ತು ಅಂತ ಹೇಳಿದ್ರೆ ಪೌರ ಕಾರ್ಮಿಕ ಕೆಲಸ ಮಾಡೋರಿಗೆ ಅವ್ರ ಮನಸ್ಸೊಳಗೆ ಏನೋ ಯಾವ ಥರ ಮೆಂಟಾಲಿಟಿ ಇರ್ತದೆ ಅಂತ ಹೇಳಿದ್ರೆ ಸಮಾಜದ ಅತ್ಯಂತ ಕಟ್ಟಕಡೆಯ ಕೆಲಸ ಮಾಡತ್ತೀವಿ ನಾವು ಅಂತ ಅನಿಸ್ತದೆ. ಇನ್ನೂ ನಾವು ಭಾಳ ಕೆಲಸ ಮಾಡತ್ತೀವಿ ಅಥವಾ ಅಗ್ದಿ ಯಾವ ಕೆಲಸ ಮಾಡತ್ತೀವಿ ಅಂತೇಳಿ ಒಂದು ಸ್ವಲ್ಪ ಕೇಳಿದ್ರೆ ಇತ್ತು ನಮ್ಮ. ಆಮೇಲೆ ಇತ್ತೀಚಿನ ದಿನಮಾನದಲ್ಲಿ ಸರ್ಕಾರ